ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವಾಲ್ಮೀಕಿ ನಿಗಮದ ಹಗರಣ ಈಗ ಬಹಳ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಇದ್ದು ಇಡಿ ಎಂಟ್ರಿ ಆಗಿದೆ. ದೊಡ್ಡವರನ್ನ ಡ್ರಿಲ್ಗೆ ಒಳಪಡಿಸಲಾಗ್ತಿದೆ. ಈಗ ಈ ಕೇಸ್ನಲ್ಲಿ ಸಂಕಷ್ಟ ಎದುರಾಗೋದು ಕಟ್ಟಿಟ್ಟ ಬುತ್ತಿ. ಇದೇ ಹೊತ್ತಲ್ಲಿ ಈಗ ಕೆಲವು ಸ್ಫೋಟಕ ವಿಚಾರಗಳು ತೆರೆದುಕೊಳ್ತಿರೋದು ಈ ಕೇಸ್ಗೆ ಸಂಬಂಧಪಟ್ಟಂತೆ. ಇದೆಲ್ಲದರ ಜಾಲಾಡಲಿದೆಯಾ ಇಡಿ? ಸಿಬಿಐ ಕೂಡ ಈಗಾಗಲೇ ಕೇಸನ್ನು ಕೈಗೆತ್ತಿಕೊಂಡಿದ್ದು ಆಗಿದೆ. ಸಿಬಿಐ ಇಡಿ ಹಾಗಾದ್ರೆ ಯಾರ ಕುತ್ತಿಗೆಗೆ ಬರಲಿದೆ? ದೊಡ್ಡ ನಾಯಕನ ರಹಸ್ಯ ಬ್ಲಾಸ್ಟ್ ಆದ್ರೆ ಕಥೆ ಏನು? ಈಗ ಅಧಿಕಾರಿಗಳು ಈ ಕೇಸ್ನಲ್ಲಿ ಯಾರ್ಯಾರು ಮಧ್ಯವರ್ತಿಗಳಂತೆ ಕೆಲಸ ಮಾಡಿರುವ ಆರೋಪ ಇದೆಯಲ್ಲ, ಅವರನ್ನೆಲ್ಲ ಲಾಕ್ ಮಾಡ್ತಾ ಇದೆ ಇಡಿ. ಒಬ್ಬೊಬ್ಬರನ್ನೇ ಲಾಕ್ ಮಾಡ್ತಾ ಇದೆ. ಮುಂದೇನಾಗತ್ತೆ ಹಾಗಾದ್ರೆ ಅದರ ಎಫೆಕ್ಟು? ಯಾರದು ದೊಡ್ಡ ನಾಯಕ? ಮೇಲ್ನವರು ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಸದ್ಯಕ್ಕೆ ನಾಗೇಂದ್ರ ಲಾಕ್ ಆಗಿಲ್ಲ, ಆದ್ರೆ ಯಾವುದೇ ಸಂದರ್ಭದಲ್ಲಿ ಆಗಬಹುದು. ಚಿನ್ನದ ಅಂಗಡಿ ಅಲ್ಲಿ ಇಲ್ಲಿಂದ ಹಣ ಎಲ್ಲ ಓಡಾಡಿದೆಯಲ್ಲ, ಅದೆಲ್ಲದರ ಸಣ್ಣ ಸಾಕ್ಷಿ ಸಿಕ್ಕಿದ್ರು ಮತ್ತು ಅದಕ್ಕೆ ನಾಗೇಂದ್ರ ಲಿಂಕ್ ಸಿಕ್ಕಿಬಿಟ್ರೆ ಆ ಕ್ಷಣವೇ ಅರೆಸ್ಟ್ ಆಗ್ತಾರೆ. ಡೌಟೇ ಇಲ್ಲ. ಈ ಟ್ರಾನ್ಸಾಕ್ಷನ್ ಅಲ್ಲಿ ನಾಗೇಂದ್ರ PA ಇಂತಹ ಕಡೆಗೆ ಹೋಗಿ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿರೋ ತನಕ ಆರೋಪಗಳು ಕೇಳಿ ಬಂದಿವೆಯಲ್ಲ, ಅರೆಸ್ಟ್ ಆಗಿರುವಂತಹ ಕೆಲವು ವ್ಯಕ್ತಿಗಳಿಂದ, ಅದರ ಬಗ್ಗೆ ಎಲ್ಲ ಇಡಿ ಮಾಹಿತಿಯನ್ನ ಪಡ್ಕೊಂಡು ಬಿಟ್ರೆ ಎನಿ ಟೈಮ್ ನಾಗೇಂದ್ರ ಲಾಕ್ ಆಗಬಹುದು. ಈಗ ನೋಡಿ, ಲಾಕ್ ಆಗಿರೋ ಅಧಿಕಾರಿಗಳು, ಮಾಜಿ ಅಧಿಕಾರಿಗಳು ಕೆಲವರು ಇದ್ದಾರಲ್ಲ, ಅವರಿಂದ ಎಲ್ಲ ಸತ್ಯವನ್ನ ಕಕ್ಕಿಸ್ತಾರೆ. ಓಕೆ, ಇಡಿ ಬರೋದು ಎಕ್ಸ್ಪೆಕ್ಟೆಡ್. ಇಡಿ ಬಂದೇ ಬರುತ್ತೆ ಅನ್ನೋದು ರಾಜ್ಯ ಸರ್ಕಾರಕ್ಕೂ ಚೆನ್ನಾಗಿ ಗೊತ್ತಿತ್ತು. ಸಿಬಿಐ ಬಂದಿದೆ, ಸಿಬಿಐ ಇಂದ ಇಡಿಗೆ ಇನ್ಫಾರ್ಮೇಶನ್ ಹೋಗಿದೆ. ಇದು 100 ಕೋಟಿ ಬೃಹತ್ ಅಕ್ರಮ ಹಗರಣ ಇರೋದ್ರಿಂದ ಇಡಿ ಎಂಟ್ರಿ ಆಗೇ ಆಗತ್ತೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಎಲ್ಲ ಭದ್ರ ಮಾಡ್ಕೊಂಡಿರಬಹುದಾ? ಆದ್ರೆ ಇಲ್ಲಿ ಕೆಲವು ಎಳೆಗಳು ಓಪನ್ ಆಗಿಬಿಟ್ಟಿವೆ. ಒಂದು, ಈಗ ಲಾಕ್ ಆಗಿರೋ ಅಧಿಕಾರಿಗಳು ತಾವೇ ಮಾಡಿದ್ದು ಅಂತ ಒಪ್ಕೊಳ್ಬೇಕು. ಅದನ್ನು ಒಪ್ಕೊಳ್ಬೇಕು, ನುಂಗಬೇಕು, ಇಲ್ಲ ಉಗುಳಲೇಬೇಕು ಸತ್ಯವನ್ನ. ಯಾರು ಇದರ ಹಿಂದಿದ್ದಾರೆ ಅನ್ನೋದನ್ನ ಉಗುಳಲೇಬೇಕು. ಆಡಿಯೋಗಳು ಬೇರೆ ಬ್ಲಾಸ್ಟ್ ಆಗ್ಬಿಟ್ಟಿವೆಯಲ್ಲ, ಪದ್ಮನಾಭ ಮತ್ತು ಪರಶುರಾಮ್ ಅಂದ್ರೆ ಮಾಜಿ MD ಮತ್ತು ಲೆಕ್ಕ ಪರಿಶೋಧಕನ ನಡುವೆ ನಡೆದಂತಹ ಮಾತುಕತೆ ವೈರಲ್ ಆಗಿದೆ. ಹೌದು, ಮಿನಿಸ್ಟರ್ ಇಂದಾನೇ ಬಂದಿದೆ ಆದೇಶ ಅನ್ನೋದನ್ನ ಮಾತನಾಡಿರೋದು ಅವರದ್ದು ಅಂತ ಹೇಳಲಾಗ್ತಿದೆಯಲ್ಲ ಆಡಿಯೋ. ಇಂತಹ ಹಲವು ಒಳಗಿನ ರಹಸ್ಯಗಳು ಸಿಕ್ಕಿವೆ. ಮತ್ತು ಆತ್ಮಹತ್ಯೆ ಮಾಡ್ಕೊಂಡಿರೋ ಚಂದ್ರಶೇಖರ್ ಜೊತೆಗೆ ಕೆಲಸ ಮಾಡ್ತಿದ್ದವರು, ಚಂದ್ರಶೇಖರ್ನ ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರು, ಅಂದ್ರೆ ಕಿಡ್ನಾಪ್ ಅಂದ್ರೆ ಹೋಗುವಾಗ ಟ್ರಿಪ್ಗೆ ಹೋದಂಗೆ ಅಲ್ಲಿ ಹೋಗಿ ಕೂಡ್ ಹಾಕಿ ವಿಡಿಯೋ ಮೂಲಕ ಬ್ಲ್ಯಾಕ್ ಮೇಲ್ ಮಾಡೋ ತನಕ ಆಗಿದೆ. ದೊಡ್ಡವರಿಂದ ಕರೆ ಬಂದಿದೆ ಅಂತೆಲ್ಲ ಆರೋಪಗಳು ಕೇಳಿಬಂದಿವೆ. ಅಲ್ಲಿ ಇಲ್ಲಿ ಮಾಧ್ಯಮಗಳ ಎದುರು ಹೇಳ್ಕೊಂಡಿದ್ದಾರೆ. ಇದೆಲ್ಲವನ್ನ ಜಾಲಾಡಿದ್ರೆ ನೇರವಾಗಿ ದೊಡ್ಡವರ ಹೆಸರು ಬರುತ್ತೆ. ಈಗ BJP ಅವರು ಆರೋಪ ಮಾಡ್ತಿರೋದೇನು, ಇದು ತೆಲಂಗಾಣಕ್ಕೆ ಹೋಗಿದೆ ಎಲೆಕ್ಷನ್ಗೆ ದುಡ್ಡು, ಇಲ್ಲೂ ಒಂದಿಷ್ಟು ಬಳಕೆ ಆಗಿದೆ, ಮೇಲಿನವ್ರಿಗೆ ಕಳಿಸ್ಕೊಟ್ಟಿರೋದು, ಹೈಕಮಾಂಡ್ನ ನೇರವಾದ ಇನ್ವಾಲ್ವ್ಮೆಂಟ್ ಇದೆ ಅಂತಲ್ವಾ BJPಗರು ಗಂಭೀರ ಆರೋಪ ಮಾಡ್ತಿರೋದು. ಈಗ ಅಧಿಕಾರಿಗಳು, ಮಾಜಿ ಅಧಿಕಾರಿಗಳು ಲಾಕ್ ಆಗಿರೋರು ಸತ್ಯವನ್ನ ಹೊರಹಾಕಿದ್ರೆ ಇದು ರಾಜ್ಯದ ಮುಖ್ಯಮಂತ್ರಿಗಳ ಕುತ್ತಿಗೆಗೆ ಬರುವ ಸಂಭವ ದಟ್ಟವಾಗಿದೆ. ಯಾಕಂದ್ರೆ ಅವರೇ ಹಣಕಾಸು ಇಲಾಖೆ ಇರಿಸ್ಕೊಂಡಿರೋರು. ಇಷ್ಟು ದೊಡ್ಡ ಮೊತ್ತ ದದ್ದಲ್ಲವ್ರಿಗೂ ಗೊತ್ತಾಗದೆ, ನಿಗಮದ ಮುಖ್ಯಸ್ಥನಿಗೂ ಗೊತ್ತಾಗದೆ, ಮಿನಿಸ್ಟರ್ಗೂ ಗೊತ್ತಾಗದೆ, ಹಣಕಾಸು ಇಲಾಖೆಯ ಪ್ರಮುಖರಿಗೂ ಗೊತ್ತಾಗದೆ, ಮಂತ್ರಿಗೂ ಗೊತ್ತಾಗದೆ ಹೊರಗಡೆ ಬರೀ ಅಧಿಕಾರಿಗಳು ಮಾಡೋದಕ್ಕೆ ಸಾಧ್ಯ ಇದೆಯಾ? ಇದು ಕಾಮನ್ ಸೆನ್ಸ್. ಈಗ ಪದ್ಮನಾಭನ ಕುತ್ತಿಗೆಗೆ ಇದನ್ನ ತಗಲು ಹಾಕಿ ಕೈ ತೊಳ್ಕೊಳ್ಳುವಂತ ಪ್ರಯತ್ನಗಳಾಗ್ತಿರೋದು ಓಪನ್ ಆಗಿ ಗೊತ್ತಾಗ್ತಿದೆ. ಆದ್ರೆ ಇಡಿ ಈಗ ಎಂಟ್ರಿ ಕೊಟ್ಟಿರೋದ್ರಿಂದ ಇದರ ಮೂಲ ಇನ್ನೆಲ್ಲೋ ಕನೆಕ್ಟ್ ಆಗುವಂತ ದಟ್ಟ ಸಾಧ್ಯತೆ ಕಂಡು ಬರ್ತಾ ಇದೆ. ಹಾಗೆ ಅಶೋಕ್ ಸೇರಿದಂತೆ ಕರ್ನಾಟಕದ BJPಯ ನಾಯಕರು ಗಂಭೀರವಾದ ಆರೋಪ ಮಾಡ್ತಿದ್ದಾರೆ. ಕೆಲವು ಹೆಸರುಗಳನ್ನೇ ತೆಗಿತಿದ್ದಾರೆ. ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಎಸ್ ಅಂತ ಹೇಳ್ತಿದ್ದಾರೆ. ಒಬ್ರು ಇನ್ವಾಲ್ವ್ ಆಗಿದ್ದಾರೆ. ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಆಗಾಗ ಆಕ್ಟಿವ್ ಆಗಿ ಕಾಣಿಸ್ಕೊಳ್ಳುವಂತಹ ಒಂದು ಎಸ್ ಇದೆ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ, DK ಶಿವಕುಮಾರ್ ವಿರುದ್ಧ ನೇರ ಆರೋಪ ಮಾಡ್ತಿರೋದ್ರ ಜೊತೆಗೆ ಒಬ್ರು ನೇರವಾಗಿ ಇನ್ವಾಲ್ವ್ಮೆಂಟ್ ಅಲ್ಲಿ ಇದ್ದಾರೆ ಇಲ್ಲಿ ಹೈಕಮಾಂಡ್ ಮಟ್ಟದವರು ಅನ್ನೋ ಗಂಭೀರ ಆರೋಪಗಳನ್ನೆಲ್ಲ ಮಾಡಿದ್ರಲ್ಲ. ಈಗ ಆಡಿಯೋ ಬ್ಲಾಸ್ಟ್ ಆಗಿದೆಯಲ್ವಾ,
ಅದರ ಅನುಗುಣವಾಗಿ ಅಧಿಕಾರಿಗಳು ಬಾಯಿ ಬಿಟ್ಟು ಬಿಟ್ರೆ ನಮಗೆ ಎಲ್ಲಿಂದ ಆದೇಶ ಬಂತು? ಯಾವ ದೊಡ್ಡವರ ಫೋನ್ ಕಾಲ್ ನೇರವಾಗಿ ಬಂದಿದೆ? ಫೋನ್ ಕಾಲ್ ಡೀಟೇಲ್ಸ್ ಅಂತೂ ಇದ್ದೇ ಇರುತ್ತೆ. SIT ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ, ಅವರು ಸಾಕ್ಷಿ ನಾಶ ಮಾಡೋದಿಕ್ಕೆ ಬಂದಿರೋದು ಅಂತ ಬಿಜೆಪಿ ಆರೋಪಿಸ್ತಿದೆ. ಆದರೆ ಈಗಾಗಲೇ ಆಡಿಯೋಗಳೆಲ್ಲ ಬ್ಲಾಸ್ಟ್ ಆಗಿಬಿಟ್ಟಿದೆ ಮತ್ತು ಯಾರಿಂದ, ಯಾವ ದೊಡ್ಡವರಿಂದ ನೇರವಾಗಿ ಕೆಲವರಿಗೆ ಕಾಲ್ಗಳು ಬಂದಿವೆ ಅನ್ನುವಂಥ ದಾಖಲೆಗಳು ಕೂಡ ಸಿಕ್ಕಿಬಿಟ್ಟಿದೆ. ಹಾಗಾಗಿ ಯಾಕೆ ಫೋನ್ ಮಾಡಿದ್ರು? ಇವರಿಂದ ನೇರವಾದ ಇನ್ಸ್ಟ್ರಕ್ಷನ್ ಇದೆ ಅಂದ್ರೆ ಅವ್ರು ಲಾಕ್ ಆಗ್ತಾರೆ. ಅವ್ರಿಗೆ ಯಾರು ಇನ್ಸ್ಟ್ರಕ್ಷನ್ ಇದೆ ಅನ್ನುವಂಥ ಚೈನ್ ಲಿಂಕ್ ಇಲ್ಲಿ ಓಪನ್ ಆಗುತ್ತೆ. ಇಂಥದ್ದೆಲ್ಲ ಎಲ್ಲ ಸರ್ಕಾರ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಾನೆ ಇರುತ್ತೆ. ಆದರೆ ಈ ಸಲ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಹುದೊಡ್ಡ ಸಂಕಷ್ಟವನ್ನ ತಂದೊಡ್ಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದ್ ಕಡೆ ಮೂಡ ಹಗರಣದ ವಿಚಾರದಲ್ಲಿ ಉಸಿರುಗಟ್ಟೋ ಪರಿಸ್ಥಿತಿಯಲ್ಲಿ ಇದ್ರೆ, ಮತ್ತೊಂದ್ ಕಡೆ ವಾಲ್ಮೀಕಿ ನಿಗಮದ ಉರುಳು ಅಂದುಕೊಂಡಷ್ಟು ಸಲೀಸಿಲ್ಲ. ನಾಗೇಂದ್ರ ಅವ್ರನ್ನ ಟಚ್ ಮಾಡೋದಿಕ್ಕೆ SIT ಎಷ್ಟು ದಿನ ಮಾಡ್ತು ಒಂದು ನೋಟಿಸ್ ಕೊಡೋದಿಕ್ಕೆ ಅನ್ನೋದನ್ನ ನೋಡಿದ್ವಿ. ಎಂಥವ್ರಿಗೂ ಮೇಲ್ನೋಟಕ್ಕೆ ಇಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ವಾತಾವರಣ ಕರ್ನಾಟಕದಲ್ಲಿ ಇತ್ತು. ನಿರ್ಲಕ್ಷ್ಯ ಧೋರಣೆ ಎದ್ದು ಕಾಣಿಸ್ತಾ ಇತ್ತು. ಅವ್ರನ್ನ ಬಚಾವ್ ಮಾಡುವ ಕೆಲಸವನ್ನ ಸರ್ಕಾರ ಯಾಕೆ ಮಾಡ್ತಿದೆ? ತಲೆದಂಡ ಆದ್ಮೇಲೂ ಅವ್ರನ್ನ ಟಚ್ ಮಾಡೋಕ್ ಬಿಡ್ತಿಲ್ಲ ಅಂದ್ರೆ ಪಾಪ ಅವ್ರೇನು ಮಾಡಿದ್ದಾರೆ? ಯಾರ್ದೋ ಇನ್ಸ್ಟ್ರಕ್ಷನ್ ಮೇಲೆ ಮಾಡಿದ ಅವ್ರನ್ನ ಯಾಕೆ ಗುರಿಪಡಿಸೋಣ ಅನ್ನುವ ಆತಂಕದಲ್ಲಿತ್ತೋ, ಅಥವಾ ಬಿಜೆಪಿ ಅವರು ಆರೋಪ ಮಾಡದಂತೆ ನಾಗೇಂದ್ರ ಅವರು ಹೆದರಿಸ್ತಿದ್ದಾರೆ, ನನ್ನ ಹೆಸರನ್ನ ನೀವು ಈ ರೀತಿಯಲ್ಲಿ ತಗಲು ಹಾಕಿದ್ರೆ, ನನ್ನ ತಲೆದಂಡ ಮಾಡಿದ್ರೆ ಎಲ್ಲ ಹೇಳ್ಬಿಡ್ತೀನಿ ಅಂತ ಹೆದರಿಸ್ತಿದ್ದಾರೆ ಅನ್ನೋ ಆರೋಪಗಳೆಲ್ಲ ಬಂದುವಲ್ಲ. ಆ ರೀತಿಯಲ್ಲಿ ಅಧಿಕಾರಿಗಳಿಂದನೇ ಬ್ಲಾಸ್ಟ್ ಆದ್ರೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.